ಗುಡ್ ಈವ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಈವ್ನಿಂಗ್ ವ್ಲಾಗ. ಒಂದು ಚಹಾ ಜೊತೆ ಸ್ಟಾರ್ಟ್ ಮಾಡೀನಿ. ಇದು ಬಂದು ಉದ್ದಿನಬೇಳೆ ನಾಳೆ ಬೆಳಗ್ಗೆ ಇಡ್ಲಿ ಮಾಡಬೇಕಂತ ನೆನೆ ಇಟ್ಟೀನಿ. ಸೊ ನಾಳೆ ಟಿಫನ್ಗೂ ಬಂತು, ಸ್ಕೂಲ್ಗೆ ಹುಡುಗರಿಗೆ ಕಟ್ಟಕ್ಕೂ ಬಂತು ಅಂತ ಹಾಕೀನಿ. ಸೊ ಈಗ ಇದನ್ನು ಇಲ್ಲಿಟ್ಟಿನಿ ನೈಟ್ವರೆಗೂ. ನೆಕ್ಸ್ಟ್ ಇವತ್ತು ಸಂಜೆಗೆ ನಾನು ತಾಳಿಪಟ್ಟಿ ಅಂದರೆ ದಪಾಟಿ ಮಾಡಬೇಕು ಮಾಡೀನಿ. ನಿಮ್ಮ ಸೈಡ್ ಏನೇನಂತಾರೆ, ನಮ್ಮ ಉತ್ತರ ಕನ್ನಡದಾಗ ಇದಕ್ಕೆ ದಪಾಟಿ ಅಂತ ಕರೀತಾರೆ. ಮಾಡಿದ ಮೇಲೆ ತೋರಿಸ್ತೀನಿ ದಪಾಟಿ ಹೆಂಗೆ ಬರ್ತಾವೆ, ದಪಾಟಿ ಎದಕ್ಕೆ ಅಂತಾರೆ ಅಂತೇಳಿ. ನಮ್ಮ ಉತ್ತರ ಕನ್ನಡ ಜನಕ್ಕೆ ಆಲ್ರೆಡಿ ಗೊತ್ತಿರ್ತೈತಿ ದಪಾಟಿ ಅಂದರೆ ಏನು ಅಂಥೇಳಿ. ದಪಾಟಿಗೆ ಮೇನ್ ಇಂಡಿಗ್ರಿಯೆಂಟ್ಸ್ ಅಂದ್ರೆ ಪ್ಯಾಜ್ ಪತ್ತಿ ಅಂದರೆ ಉಳ್ಳಾಗಡ್ಡಿ ತಪ್ಪಲ, ಇದು ಮೇನ್ ಬೇಕು. ಇದು ಇತ್ತಂದ್ರೆ ಅದ್ರ ರುಚಿ ಸ್ವಲ್ಪ ಜಾಸ್ತಿ ಚಂದ ಬರ್ತೈತಿ, ಚಲೋ ಬರ್ತೈತಿ. ಸೊ ಅದ್ರ ತಕ್ಕ ಕೊತ್ತಂಬರಿ ಹಾಕಬೇಕು, ಅದ್ರ ತಕ್ಕ ಉಳ್ಳಾಗಡ್ಡಿ ಹಾಕಬೇಕು, ಅಂದಾಗ ದಪಾಟಿ ರುಚಿ ಎದ್ದು ಬರ್ತೈತಿ. ಸೊ ಚಲೋ, ಈಗ ನಾನು ದಪಾಟಿನ ಸ್ಟಾರ್ಟ್ ಮಾಡ್ತೀನಿ. ಅಷ್ಟು ಇಲ್ಲಿಗಿಂದನೇ ಹೆಚ್ತೀನಿ, ಅಂದರೆ ಕುಡುಗೋಳಿಂದ ಹೆಚ್ತೀನಿ. ಬಟ್ ನಮ್ಮ ಕುಡುಗೋಳು ಯಾಕೋ ಸ್ವಲ್ಪ ಮಂಡಾಗಿ ಶಾರ್ಪ್ ಅನ್ನೋದು ಕಡಿಮೆ ಆಗೈತಿ. ಹೀಗಾಗಿ ನಾನು ಈ ಚಾಕುನ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಈಗ ಮಾಡಿರೋ ಎಲ್ಲ ಬ್ಲಾಗ್ನಾಗ ನಾನು ಚಾಕುನ ಯೂಸ್ ಮಾಡಿದ ಹಾಕೀನಿ. ಈಗ ನಾನು ದಪಾಟಿಗೆ ಹಸಿ ಖಾರ ರೆಡಿ ಮಾಡ್ತೀನಿ. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊರಿ, ನಿಮ್ಮ ರುಚಿಗೆ ತಕ್ಕಷ್ಟು. ನೀವು ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊರಿ, ನಮ್ಮ ಮನೆ ಜಾಸ್ತಿ ತಿಂತಾರೆ, ಹಾಗಾಗಿ ನಾನು ಜಾಸ್ತಿ ಹಾಕೀನಿ. ಇದಕ್ಕೊಂದು ಜರ ಹಸಿ ಶುಂಠಿ, ಒಂದು ಬೆಳ್ಳುಳ್ಳಿ, ಆಮೇಲೆ ಒಂದು ಜರ ಜೀರಿಗೆ, ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಕಳ್ಳುಪ್ಪು, ಇದನ್ನೆಲ್ಲ ಹಾಕಿ ಮಿಕ್ಸಿಗೆ ಒಂದು ರೌಂಡ ತಿರುಗಿಸ್ಕೊಂಡು ಬರೋಣ ಬರ್ರಿ. ಈಗ ಇದು ರೆಡಿ ಆಯಿತು. ಈಗ ನಾನು ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿನಿ, ಮೇನ್ ಅದ ಬೇಕು. ಆಮೇಲೆ 2 ಕಪ್ ಗೋಧಿ ಹಿಟ್ಟು, ಆಮೇಲೆ 2 ಕಪ್ ಜೋಳದ ಹಿಟ್ಟು. ಇವು ಮೂರೂ ಮಿಕ್ಸ್ ಮಾಡಿ ಸ್ವಲ್ಪ ಚಿರೋಟಿ ರವೆ ಅಂದರೆ ಸಣ್ಣ ರವೆ, ಬಾಂಬೆ ರವೆ ಹೇಳ್ತೀವಲ್ಲ ಅದು. ಈ ಹಿಟ್ಟಿಗೆ ಬೇಕಾದರೆ ಮತ್ತು ನೀವು ಸಣ್ಣ ಉಪ್ಪನ್ನ ಹಾಕೋಬೋದು. ಈಗ ಹೆಚ್ಚಿಟ್ಟಂಥ ಉಳ್ಳಾಗಡ್ಡಿ ತಪ್ಪಲ, ಕೊತ್ತಂಬರಿ, ಆಮೇಲೆ ಮ್ಯಾಗ ಬೇಕಾದರೆ ಉಳ್ಳಾಗಡ್ಡಿ ಹಾಕೋರಿ. ನಾನು ಸ್ವಲ್ಪ ತೊಗೊಂಡಿನಿ, ಹಾಕಿದ್ದೀನಿ. ಆಮೇಲೆ ಇದು ಒಂದು ಜರ ಸ್ಮೂತಾಗಿ ಬರಲಿ ಅಂತ ಹೇಳ್ಕಿಸಿಂದ ನಾನು ಒಂದು ಅರ್ಧ ಕಪ್ ಒಳ್ಳೆಣ್ಣೆನ ಗರಂ ಮಾಡಿ ಹಾಕತ್ತೀನಿ, ಅಂದರೆ ಅಡುಗೆ ಎಣ್ಣೆ ಹಾಕತ್ತೀನಿ. ಸೊ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಕೊಂಡಂಥ ಹಸಿಮೆಣಸಿನ್ಕಾಯಿ ಚಟ್ನಿ, ಸೊ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ರುಚಿ ಬೇಕಂದ್ರೆ ಲಿಂಬೆಹಣ್ಣು ಹಿಂಡ್ಕೊರಿ, ನಾ ಹಿಂಡ್ತೀನಿ ಎವ್ರಿ ಟೈಮ್. ಸೊ ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಲಿಂಬೆಹಣ್ಣು ಹಿಂಡತ್ತೀನಿ. ಸ್ವಲ್ಪ ಲಿಂಬೆಹಣ್ಣು ಎಲ್ಲ ಹಾಕಿ ಆಮೇಲೆ ಜರ ಅರಿಶಿನ ಪುಡಿ ಕಲರ್ ಬರಲಿ ಅಂತ, ಆಮೇಲೆ ಬಂಗಿ ಪೌಡ್ರ್ ಅಂದ್ರೆ ಖಾರದ ಪುಡಿ, ಇದು ಸ್ವಲ್ಪ ಸ್ಪೈಸಿಯಾಗಿ ಬರಲಿ ಅಂತ ಅನ್ನೋಗೋಸ್ಕರ ಹಾಕ್ತೀನಿ. ಸೊ ಇದನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಮಿಕ್ಸ್ ಆದ್ಮ್ಯಾಗ ಇದನ್ನು ನಾದ್ಕೊಂಡು ಸ್ವಲ್ಪ 10ರಿಂದ ಒಂದು 20 ನಿಮಿಷ ನೆನೆ ಬಿಡಬೇಕು. ಜಾಸ್ತಿ ಬಿಡಕ್ಕೆ ಹೋಗಬಾರ್ದು, ಅಳಸಾಗುತ್ತೆ ಹಿಟ್ಟು. ಆಮೇಲೆ ಹಿಂಗೆ ಒಂದು ಪೇಪರ್ ಮ್ಯಾಗ ಇದನ್ನು ಕೈಯಾಗ ಎಣ್ಣೆ ಹಚ್ಚಿ ತಟ್ಟಿ, ಆಮೇಲೆ ಪೇಪರ್ ಮ್ಯಾಗ ಒಂದು ಜರ ತೆಳ್ಳಗೆ ತಟ್ಟಿ ಹಾಕಿ ಬೇಯಿಸ್ಕೊಂಡ್ರೆ ನಿಮ್ಮ ದಪಾಟಿ ಈಗ ರೆಡಿ. ಈ ದಪಾಟಿನ ಮೊಸರಿನ ಜೊತೆ ಅಥವಾ ಕೊಬ್ಬರಿ ಚಟ್ನಿ ಅಂದರೆ ಕಾಯಿ ಚಟ್ನಿ ಜೊತೆಗೆ ತಿಂದ್ರೆ ಭಾರಿ ಆಗ್ತತಿ, ರುಚಿ ಭಾರಿ ಟೇಸ್ಟು ಬರ್ತದೆ. ಸೊ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯದ. ಈಗ ವಾಪಸ್ ಬಂದು ನೋಡಿದ್ರೆ ನಮ್ಮ ಬುಟ್ಟಿ ಖಾಲಿ ಆಗಿರ್ತೈತಿ ಅದು. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ಎಲ್ಲರಿಗೂ ಶುಭೋದಯ. ನಾನು ನಿನ್ನೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಬೆಳಿಗ್ಗೆ ಎಲ್ಲ ಬಟ್ಟೆಗಳನ್ನ ಒಗೆದು ಹಾಕಿದ್ವಿ. ಸೊ ನಾನು ಸಾಯಂಕಾಲ ಟಿಫನ್ಗೆ ಅಂತಲೇ ಇಡ್ಲಿ ರವೆ ನೆನೆ ಇಟ್ಟಿದ್ದೆ. ಸೊ ಈಗ ನಾನು ಟಿಫನ್ಗೆ ಅದನ್ನ ಮಾಡೀನಿ ನಾಷ್ಟಕ್ಕೆ. ಸೊ ಈಗ ಏನಾದರೂ ಅಡುಗೆ ಸ್ವಲ್ಪ ಪ್ರಿಪರೇಷನ್ ಮಾಡಬೇಕು. ಫಸ್ಟ್ ನನ್ನ ಮಗಳಿಗೆ ಏನಾದರೂ ಸ್ವಲ್ಪ ಫುಡ್ ಕೊಟ್ಟು ಅವಳು ತಿನ್ನೋಂಥ ಗಂಜಿ ಏನಾದರೂ ಮಾಡಿ ಅವಳಿಗೆ ತಿನ್ನಿಸಿ ಮಲಗಿಸಿದ್ನಂದ್ರೆ ನನ್ನ ಮುಂದಿನ ಕೆಲಸ ಆಗ್ತಾವೆ. ಆಕೆ ಎಚ್ಚರಿದ್ಲಂದ್ರೆ ನನಗೇನು ಅಡುಗೆ ಮಾಡೋಕ್ಕೆ ಕೊಡೋಂಗಿಲ್ಲ, ಆಕೆ ನಂದೇನು ಕೆಲಸ ಆಗೋದೇ ಇಲ್ಲ. ಸೊ ಹಂಗಾಗಿ ಅವಳು ಮಲಗಿಸಿ ನಾನು ಮುಂದಿನ ಕೆಲಸ ಮಾಡ್ತೀನಿ. ಇಲ್ಲಾಂದ್ರೆ ಆಕೆ ಕಾಲಾಗ ಕೈಯಾಗ ಅಡ್ಡ ಬಂದ್ಲಂದ್ರೆ ನನಗೆ ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಬರೀ ಫಸ್ಟ್ ಆಕೆಗೆ ತಿನ್ನಿಸಿ ಆಕೆ ಮಲಗಿಸಿ ಆಮೇಲೆ ನಾನು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಬೆಳಗ್ಗೆ ಎಷ್ಟು ಜಲ್ದಿ ಎದ್ರೂ ಭೀ ಈ ಹುಡುಗರಿದ್ದ ಮನ್ಯಾಗ ಏನೂ ಕೆಲಸ ಜಲ್ದಿ ಆಗೋದೇ ಇಲ್ಲ.
ಯಾರ ಮನೆಯಾಗೆಲ್ಲ ಹುಡುಗರು ಅದಾವ ಅವ್ರಿಗೆ ಅನುಭವ ಆಗಿರ್ತೈತಿ. ಸೊ ನಿನ್ನೆ ತಂದಿರೋ ತರಕಾರಿನ ಸ್ವಲ್ಪ ಫ್ರಿಜ್ ಒಳಗೆ ಹಸನ್ ಮಾಡಿ ಇಟ್ಟಿದ್ದೆ. ಸೊ ನೋಡ್ಬೇಕಾದ್ರೆ ಏನಾರು ಇತ್ತಂದ್ರೆ ಸ್ವಲ್ಪ ತಗೊಂಡು ಇವತ್ತು ಮಧ್ಯಾಹ್ನ ಅಡುಗೆನ ಪ್ರಿಪೇರ್ ಮಾಡಬೇಕು. ಇವತ್ತು ಎಲ್ಲರೂ ಮನೆಯೊಳಗೆ ಯಾರೂ ಇಲ್ಲ, ಎಲ್ಲ ಶಾದಿಗೆ ಹೋಗಿದ್ದಾರೆ. ಸೊ ಏನೈತಿ ಅದನ್ನು ನೋಡಿಕೊಂಡು ಸ್ವಲ್ಪ ನಾವು ಇರೋದೇ ಈಗ 3 ಜನಕ್ಕೆ ಆಗೋಷ್ಟು ಏನಾದರೂ ಮಧ್ಯಾಹ್ನ ಅಡುಗೆನ ಪ್ರಿಪೇರ್ ಮಾಡ್ತೀನಿ. ಈ ನನ್ನ ಮಗಳು ಮಾಡ್ಕೊಳತ್ತಾಳ. ಸದ್ಯಕ್ಕೆ ಆಕಿನ ಮಲಗಿಸಿ ಮುಂದಿನ ಕೆಲಸ ಮಾಡ್ತೀನಿ. ಬೆಳಗ್ಗೆ ಏನಾದರೂ ನಾಷ್ಟ ಮಾಡಿದ್ರೆ ಸಾಕ್ರಿ, ಬಾಂಡೆ ಅಷ್ಟು ಸೇರ್ತಾವು, ತಿಕ್ಕಾಕ ಬೇಸರವು. ಸ್ವಲ್ಪ ಫ್ರಿಜ್ನಾಗ ಪೇರು ಇತ್ತು. ಸೊ ಮಾಮ ಪೇರು ಕೇಳತ್ತಾರು, ಅವ್ರಿಗೆ ಸ್ವಲ್ಪ ಪೇರು ಹೆಚ್ಚಿ ಕೊಡಬೇಕು. ಪೇರು ಶುಗರ್ ಪೇಷಂಟ್ಗೆ ಭಾಳ ಒಳ್ಳೇದಂತ ಹೇಳ್ತಾರೆ. ಈಗಂತೂ ಎಲ್ಲರ ಮನ್ಯಾಗ ಶುಗರ BP ಇರೋ ಪೇಷಂಟ್ ಅದಾವ್ರಿ. ಹೌದಲ್ರಿ? ಯಾರ ಮನ್ಯಾಗಿಲ್ಲ ಶುಗರ BP ಅನ್ನೋದು ಜೋಡಾಗಿಬಿಟ್ಟಾವ. ಏನು ಕೇಳ್ತೀರಿ, ಕಾಲನ ಅಂಥದ್ದು ಬಂದೈತಿ. ಏನು ಮಾಡೋಕ್ಕಾಗಂಗಿಲ್ಲ, ಟೈಮ್ ಬಂದಂಗೆ ಹೋಗಬೇಕು. ಸೊ ಈಗ ನಾನು ಮಧ್ಯಾಹ್ನ ಅಡುಗೆನ ಮತ್ತು ಏನಾದರೂ ಪ್ರಿಪೇರ್ ಮಾಡಬೇಕು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ.